ಇನ್ನು ಸಿಲಿಂಡರ್ ಪೂರೈಕೆಯಲ್ಲಾಗಿರುವಂಥ ವ್ಯತ್ಯಯ ಯುಗಾದಿ ಹಬ್ಬಕ್ಕೂ ಕೂಡ ತಡ್ತಾ ಇದೆ. ಸಿಲಿಂಡರ್ ಅಭಾವದ ಪರಿಣಾಮ ಬೆಂಗಳೂರಿನ ಹೋಳಿಗೆ ಮನೆಗಳಲ್ಲಿ ಗ್ಯಾಸ್ ಸಿಲಿಂಡರ್ ಸಂಕಷ್ಟ. ಮತ್ತಿಕೆರೆಯಲ್ಲಿರುವಂಥ ಹೋಳಿಗೆ ಮನೆಯಲ್ಲಿ ಸೌದೆ ಒಲೆಯನ್ನು ಬಳಸಲಾಗ್ತಾ ಇದೆ. ಹೋಳಿಗೆ ಬಲ್ಕ್ ಆರ್ಡರ್ ಮಾಡಿದಂಥ ಗ್ರಾಹಕರಿಗೆ ಈಗ ಶಾಕು. ಅಂದರೆ ಬಯಸಿದಷ್ಟು ಪ್ರಮಾಣದಲ್ಲಿ ಹೋಳಿಗೆ ಸಿಗುವಂಥ ಸಾಧ್ಯತೆಗಳಿಲ್ಲ. ಮುಂದಿನ ವಾರ ಹಬ್ಬಗಳ ಸೀಸನ್ನು. ಒಂದು ಕಡೆ ಯುಗಾದಿ ಹಬ್ಬ, ಮತ್ತೊಂದು ಕಡೆ ರಂಜಾನ್ ಹಬ್ಬನೂ ಕೂಡ ಮುಂದಿನ ವಾರ ಬರುತ್ತೆ. 19ನೇ ತಾರೀಕು ಯುಗಾದಿ ಆದರೆ 20 ಅಥವಾ 21 ಈದ್ ಉಲ್ ಫಿತರ್. ಹಬ್ಬಗಳ ಮಧ್ಯೆ ಸದ್ಯ ಗ್ಯಾಸ್ ಸಿಲಿಂಡರ್ನ ಸಮಸ್ಯೆ ಶುರುವಾಗಿರೋದು. ಸಿಲಿಕಾನ್ ಸಿಟಿಯಲ್ಲಿ ಸಿಲಿಂಡರ್ ಅಭಾವ ಈಗ ಯುಗಾದಿ ಹಬ್ಬಕ್ಕೂ ತಟ್ಟಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಯುಗಾದಿ ಹಬ್ಬಕ್ಕೆ ಬೇಕಾಗಿರುವಂತಹ ಸಿಹಿ ಅಂದರೆ ಸ್ವೀಟ್ ಇರ್ಬೋದು, ಒಬ್ಬಟ್ಟಿರ್ಬೋದು, ಇವೆಲ್ಲವನ್ನು ಕೂಡ ತಯಾರು ಮಾಡೋದಕ್ಕೆ ಅಂತ ಹೇಳಿ ಈಗ ಸಿಲಿಂಡರ್ ಅಭಾವ ಸೃಷ್ಟಿಯಾಗಿರುವಂಥದ್ದು. ಸದ್ಯಕ್ಕೆ ಸಿಲಿಕಾನ್ ಸಿಟಿಯಲ್ಲಿ ಹೋಳಿಗೆ ತಯಾರು ಮಾಡ್ತಾ ಇದ್ದಂತಹ ಹಲವಾರು ಹೋಳಿಗೆ ಅಂಗಡಿಗಳನ್ನು ಈಗ ಬಂದ್ ಮಾಡಲಾಗಿದೆ. ಹೇಗೆ ಹೋಳಿಗೆ ತಯಾರಿ ಮಾಡೋದು ಅನ್ನುವಂತಹ ಚಿಂತೆ ಮಾಲೀಕರಿಗಾಗಿರುವಂಥದ್ದು. ಸಿಲಿಂಡರ್ ಬಿಸಿ ಅವ್ರಿಗೂ ಕೂಡ ತಟ್ಟಿದೆಯಾ, ಏನಾಗ್ತಾ ಇದೆ ಅಂತ ಹೇಳಿ. ಸರಿಗ ಹೇಗಿದೆ ಸಿಲಿಂಡರ್ ಅಭಾವ ನಿಮಗೆ ಅಂತ? ಪ್ರಾಬ್ಲಮ್ಸ್ ನಾರ್ಮಲ್ ಮೇಡಮ್, ಎಲ್ಲರಿಗೂ ಹೆಂಗಿದೆ ನಮಗೆ ಅದೇ ಥರ ಇದೆ. ಸಿಲಿಂಡರ್ ಹಂಗಾಗಿ ನಾವು ಚಿಕ್ಕ ಸಿಲಿಂಡರ್ 5 kg ಸಿಲಿಂಡರ್ ತರಿಸ್ಕೊಂಡಿದ್ದೀವಿ. ಸ್ವಲ್ಪ ಇವಾಗ ಹಬ್ಬಕ್ಕೆ ಆರ್ಡರ್ಸ್ ಬರ್ತಾ ಇದ್ದಾವೆ, ಆದರೆ ನಾವು ಆರ್ಡರ್ಸ್ ಅಂತೂ ಯಾವುದೂ ತೊಗೊತಾ ಇಲ್ಲ. ಯಾಕೆಂದರೆ ಈಗ ಸಿಲಿಂಡರ್ ಇರೋದೇ ಒಂದು 3-4 ಸಿಲಿಂಡರ್ ಅದಾವೆ ಚಿಕ್ಕವು. ಅవి ಖಾಲಿ ಆದರೆ ನಾವು ಏನೇನು ಮಾಡೋಕ್ಕೆ ಬರಲ್ಲ. ಹಂಗಾಗಿ ಆರ್ಡರ್ ಯಾವುದೂ ತೊಗೊತಾ ಇಲ್ಲ. ಈಗ ಆಲ್ರೆಡಿ ನಾವು ಸೌದೆ ಒಲೆ, ಈಗ ಬೇಳೆ ಬೇಯಿಸೋದಾಗಲಿ ಅಂಥವೆಲ್ಲ ಆಲ್ರೆಡಿ ಸೌದೆ ಒಲೆಯಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ. ಆಲ್ರೆಡಿ ನಿನ್ನೆಯಿಂದಲೇ ಸ್ಟಾರ್ಟ್ ಮಾಡಿದ್ವಿ. ಹೌದು, ಸಿಲಿಂಡರ್ ಸಿಗ್ತಾ ಇಲ್ಲ ಅಂತೇಳಿ. ಹಂಗಾಗಿ ಇದು ಎಲ್ಲ ನಾವು. ಆಮೇಲೆ ಇನ್ನೊಂದು ಏನಂದರೆ, ಇವಾಗ ಇದು ಒಂದರಿಂದ ಈಗ ಆಯಿಲ್ ರೇಟ್ ಜಾಸ್ತಿ ಆಗಿದೆ, ಐಟಮ್ಗಳು ರಾ ಮೆಟೀರಿಯಲ್ ಪ್ರತಿಯೊಂದು ಜಾಸ್ತಿ ಆಗಿದೆ. ಒಂದು ಕವರಿಂದ ಹಿಡಿದು ಎಲ್ಲ ರೇಟ್ ಜಾಸ್ತಿ ಆಗಿದೆ. ಎಲ್ಲ ಕವರ್ ಈಗ ಮಾಮೂಲು ಅಂದರೆ 170 ರೂಪಾಯಿ ಬಟರ್ ಪೇಪರ್ ಇರೋದು ಈಗ 280-300 ರೂಪಾಯಿವರೆಗೂ ಹೋಗ್ಬಿಟ್ಟಿದೆ. ನಾವು ರೇಟ್ ಜಾಸ್ತಿ ಇವತ್ತಿಂದ ಆಲ್ರೆಡಿ ಮಾಡ್ತಾ ಇದ್ದೀವಿ ಮೇಡಮ್. ಇವತ್ತಿಂದ ಎಷ್ಟು ಇತ್ತು ಹಿಂದೆ ಮತ್ತೆ ಎಷ್ಟು ಮಾಡ್ತಾ ಇದ್ದೀರಿ ಈಗ? ನಮ್ಮದು ಬೇಳೆ ಒಬ್ಬಟ್ಟು ಕಾಯಿ ಒಬ್ಬಟ್ಟೆಲ್ಲ 20 ರೂಪೀಸ್ ಇತ್ತು. ಇವಾಗ 25 ರೂಪಾಯಿ ಮಾಡಿದ್ವಿ. ಅಂದರೆ 5 ರೂಪಾಯಿ ಜಾಸ್ತಿ ಮಾಡಿದ್ವಿ ರೇಟು. ಕೋವಾ 5 ರೂಪಾಯಿ, ಆ ಥರ 5 ರೂಪಾಯಿ ಜಾಸ್ತಿ ಮಾಡಿದ್ವಿ ರೇಟು ಹೋಳಿಗೆ ಮಾತ್ರ. ಹಬ್ಬದ ಸಂದರ್ಭದಲ್ಲಿ ಹಿಂದೆ ದಿನ ಎಷ್ಟು ಆರ್ಡರ್ ಸಿಗ್ತಾ ಇತ್ತು, ಮತ್ತು ಈಗ ಎಷ್ಟಿದೆ ನಿಮಗೆ ಆರ್ಡರ್ ಇತ್ತು ಮೇಡಮ್? ಹಬ್ಬ ಅಂದರೆ ಇವಾಗ ಅಟ್ಲೀಸ್ಟ್ ಒಂದು 4-5 ಡೇಸ್ ಅಂದರೆ ಇವತ್ತಿನ ನಮಗೆ ಆಲ್ರೆಡಿ ಆರ್ಡರ್ಸ್ ಬರ್ತಾ ಇದ್ದಾವೆ. ಆದರೆ ಆರ್ಡರ್ಸ್ ಮಾತ್ರ ಯಾವುದೂ ತೊಗೊತಾ ಇಲ್ಲ ನಾವು ಈಗ. ಎಲ್ಲ ಕ್ಯಾನ್ಸಲ್ ಮಾಡ್ತಾ ಇದ್ದೀವಿ. ಅಂದರೆ ಒಂದಿನ ಮೊದಲೇ ಬನ್ನಿ, ಅವತ್ತೇನಿದೆಯೋ ಇದ್ರೆ ಕೊಡ್ತೀವಿ, ಇಲ್ಲ ಅಂದರೆ ಇಲ್ಲ, ಆ ಥರ. ಈಗ ಸ್ವಲ್ಪ ರೇಟ್ ಜಾಸ್ತಿ ಮಾಡಿದ ಕೂಡಲೇ ಜನ ಏನಂತಾರೆ ನೋಡ್ಬೇಕು ಮೇಡಮ್. ಇನ್ನೂ ಇವತ್ತೇ ಮಾಡಿದೀವಲ್ಲ, ಇನ್ನೂ ಗೊತ್ತಿಲ್ಲ ಜನ ಏನಂತಾರಂತ. ಜನ ಆಲ್ರೆಡಿ ಮೇಡಮ್ ಎಲ್ಲರಿಗೂ ಗೊತ್ತಿದ್ದ ವಿಷಯನೇ ಇದು. ಪ್ರತಿಯೊಂದು ರೇಟ್ ಜಾಸ್ತಿ ಇರೋದ್ರಿಂದ ಜನ ಸಪೋರ್ಟ್ ಮಾಡೇ ಮಾಡ್ತಾರೆ, ಅದರಲ್ಲಿ ಎರಡೂ ಮಾತಿಲ್ಲ. ಓಕೆ. ಒಂದು ಕಡೆ ಸಿಲಿಂಡರ್ ಅಭಾವ, ಅದರ ಜೊತೆಗೆ ಹಬ್ಬ ಕೂಡ ಬರ್ತಾ ಇದೆ. ಯುಗಾದಿ ಹಬ್ಬ ಅಂತಂದರೆ ಸಾಮಾನ್ಯವಾಗಿ ಒಬ್ಬಟ್ಟು, ಪ್ರತಿಯೊಬ್ಬರು ಕೂಡ ಒಬ್ಬಟ್ಟನ್ನು ಖರೀದಿ ಮಾಡ್ತಾರೆ. ಆದರೆ ಈ ಬಾರಿ ಆರ್ಡ್ರು ಕೂಡ ನಾವು ತೊಗೊಳ್ತಾ ಇಲ್ಲ ಅನ್ನುವಂತಹ ಮಾತನ್ನು ಹೋಟೆಲ್ ಮಾಲೀಕರು ಹೇಳ್ತಾ ಇರುವಂಥದ್ದು. ಜೊತೆಗೆ ಒಬ್ಬಟ್ಟಿಗೆ ದರವನ್ನು ಕೂಡ ಈಗಾಗಲೇ ನಾವು ಜಾಸ್ತಿ ಮಾಡಿದ್ವಿ, ಗ್ರಾಹಕರು ಇದಕ್ಕೆ ಸಹಕರಿಸಬೇಕಾಗತ್ತೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆಗೆ ಮಮತಾ ಮರ್ದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.